ಅವರು ಆಟೋಗಳಲ್ಲಿ ಡ್ರೈವರ್ಗಳಾಗಿ, ಆಮೇಲೆ ಕ್ಯಾಬ್ಗಳಲ್ಲಿ ಡ್ರೈವರ್ಗಳಾಗಿ ಬರ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೂ ನಡೀತಾ ಇರೋರ ಮೇಲೂ ಗಲಾಟೆಗಳಾಗ್ತಾ ಇದ್ದಾವೆ. ಮಹಿಳೆಯರು ಅನ್ನೋದೊಂದು ಅವರಿಗೆ ಸಂಸ್ಕಾರನೂ ಗೊತ್ತಿರೋದಿಲ್ಲ. ಈ ಮನೆಗಳು ಅವರಿಗೆ ಬಾಡಿಗೆ ಕೊಡ್ತಾ ಅವ್ರ ಮೇಲೆ ನೀವೇನಾದರೂ ಒಂದು ಸಜೆಷನ್ಸ್ ಟೈಪ್ ಏನಾದರೂ ಮಾಡೋಕ್ಕಾಗುತ್ತಾ? ಇವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಸರ್? ಈಗ ಆಲ್ರೆಡಿ ಬೆಂಗಳೂರು ಸಿಟಿ ಪೊಲೀಸ್ ಅವರು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಸಿಟಿ ಪೊಲೀಸಲ್ಲಿ ಪರ್ಟಿಕ್ಯುಲರ್ಲಿ ಯಾರು ಬಾಡಿಗೆಗೆ ಮನೆಗಳು ಕೊಡೋದು ಅಥವಾ ಬೇರೆ ಶೆಲ್ಟರ್ಗಳು ಕೊಡ್ತಾರೆ, ಅವರು ಫಾರಿನರ್ಸ್ ಯಾರನ್ನ ಇದ್ದರೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಆಲ್ರೆಡಿ ಒಂದು ಡ್ರೈವ್ ನಡೀತಾ ಇದೆ. ಅದರ ಜೊತೆಗೆ ಸ್ವಲ್ಪ ನಮ್ಮ ಈ ಮಲೆನಾಡು ಏರಿಯಾಗಳಲ್ಲಿ ಸ್ವಲ್ಪ ಜಿಲ್ಲೆಗಳಲ್ಲಿದೆ, ಅಲ್ಲೂ ಸಹ ಭಾಳಷ್ಟು ಕಂಪ್ಲೇಂಟ್ಸ್ ಇದೆ, ಬೇರೆ ಇಲ್ಲಿಗಲ್ ಇಮಿಗ್ರೆಂಟ್ಸಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದರ ಬಗ್ಗೆಯೂ ಸಹ ಆ ಜಿಲ್ಲೆಗಳಲ್ಲೂ ಸ್ವಲ್ಪ ಎಲ್ಲ ಯಾರು ಎಸ್ಟೇಟ್ ಮ್ಯಾನೇಜರ್ಸು ಯಾರಿದ್ದಾರೆ ಅವ್ರ ಹತ್ರ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಮತ್ತು ಏನೇನು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅದನ್ನು ರೆಸ್ಪೆಕ್ಟಿವ್ ಯಾವ ಜಿಲ್ಲೆ ಅಂತ ಹೇಳ್ತಾರೆ ಅವರು, ಪರ್ಟಿಕ್ಯುಲರ್ಲಿ ವೆಸ್ಟ್ ಬೆಂಗಾಲ್ ಅಥವಾ ಅಸ್ಸಾಂ ಅಂತ ಜಿಲ್ಲೆ ಮ್ಯಾಜಿಸ್ಟ್ರೇಟ್ಗಳಿಗೆ ಕಳಿಸಿ ಅದನ್ನು ವೆರಿಫಿಕೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ಲಸ್ ಅದರ ಜೊತೆಗೆ ಇಲ್ಲಿಗಲ್ ಇಮಿಗ್ರೇಷನ್ ಬಗ್ಗೆ ನಾವು ಸೆಂಟ್ರಲ್ ಏಜೆನ್ಸೀಸ್ ಮತ್ತು ನಮ್ಮ FRO ಯಾರಿದ್ದಾರೆ ಅವ್ರ ಜೊತೆಗೆ ಭಾಳ ಕ್ಲೋಸ್ ಕೋಆರ್ಡಿನೇಷನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ದಟ್ ವಿ ಮೇ ಬಿ ಏಬಲ್ ಟು ವೀಡ್ ಔಟ್ ದೀಸ್ ಪ್ರಾಬ್ಲಮ್ಸ್ ಅಂತ. ಐ ಥಿಂಕ್ ಸಾರ್ವಜನಿಕರು ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಅವರು ಸಹ ಸ್ವಲ್ಪ ಕೋಆಪ್ರೇಟ್ ಮಾಡಿದರೆ ಪೊಲೀಸವ್ರಿಗೆ, ಐ ಥಿಂಕ್ ವಿ ಮೇ ಬಿ ಏಬಲ್ ಟು ಎಲಿಮಿನೇಟ್ ದೀಸ್ ಥಿಂಗ್ಸ್. ಆಸ್ ಫಾರ್ as ನೈಜೇರಿಯನ್ಸ್ ಕೂಡ ಬರ್ತಾರೆ, ಅವ್ರು ಸ್ಟೂಡೆಂಟ್ಸ್ ಇರ್ತಾರೆ ಭಾಳ ಜನ, ಆಫ್ರಿಕನ್ ನ್ಯಾಷನಲ್ಸ್ ಭಾಳ ಜನ. ನೈಜೇರಿಯನ್ಸ್ ಅಂತ ನಾವು ಹೇಳೋದಿಲ್ಲ, ಆಫ್ರಿಕನ್ ಮತ್ತು ಬೇರೆ ದೇಶಗಳಿಂದ ಬರುವಂಥ ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸ್ ಭಾಳ ಜನ ಇಲ್ಲಿ ಬಂದು ಓದ್ತಾ ಇದ್ದಾರೆ. ಮೇ ಬಿ ಸಮ್ ಅದರಲ್ಲಿ ಅಗೇನ್ ಸಮ್ ಬ್ಯಾಡ್ ಎಲಿಮೆಂಟ್ಸ್ ಮೇ ಬಿ ದೇರ್. ಬ್ಯಾಡ್ ಎಲಿಮೆಂಟ್ಸ್ ಸ್ವಲ್ಪ ಡ್ರಗ್ಸ್ ಅಥವಾ ಬೇರೆ ಯಾವುದಾದ್ರೂ ಇನ್ವಾಲ್ವ್ ಆಗಬಹುದು.